ವೆಲ್ಕಮ್ ಬ್ಯಾಕ್. ಪಾಕ್ ಪರವಾಗಿ ಘೋಷಣೆ ಕೂಗ್ದವರನ್ನ ಗುಂಡಿಕ್ಕಿಕೊಳ್ಳಬೇಕು ಅಂತ ಜಮೀರ್ ಅಹ್ಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. ಪೊಲೀಸರಿಗೆ ಪಾಕ್ ಪರವಾಗಿ ಯಾರೇ ಎಲ್ಲೇ ಘೋಷಣೆ ಕೂಗಿದ್ರೂ ಕೂಡ ಅವರನ್ನ ಗುಂಡಿಕ್ಕಿ ಕೊಲ್ಲುವ ಅಧಿಕಾರವನ್ನ ನೀಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಖಾನ್. ಸಿಂಧನೂರಿನಲ್ಲಿ ಮತಪ್ರಚಾರದ ಸಂದರ್ಭದಲ್ಲಿ ನೀಡಿರುವ ಹೇಳಿಕೆ ಇದು. ಪೊಲೀಸರಿಗೆ ಶೂಟ್ ಮಾಡುವ ಅಧಿಕಾರವನ್ನು ನೀಡಬೇಕು, ಫೈರಿಂಗಿಗೆ ಕೋರ್ಟ್ನಿಂದ ಆದೇಶವನ್ನು ತರಬೇಕು ಅಂತ ರಾಯಚೂರಿನ ಸಿಂಧನೂರಿನಲ್ಲಿ ಜಮೀರ್ ಅಹ್ಮದ್ ಖಾನ್ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಆದೇಶ ತರಬೇಕು ಏನಂತ, ಈ ತರ ಯಾರನ್ನ ಪಾಕಿಸ್ತಾನ ಜೈಕರ ಕೂತ್ರೆ ಅಂತವ್ರನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ಕೊಡಿ, ಅವ್ರಿಗೆ ನೀವು ಶಿಕ್ಷೆ ಶಿಕ್ಷೆ ಕೊಡೋದಿಲ್ಲ, ನಾವೇ ಗುಂಡಕ್ಕೆ ಸಾಯಿಸ್ತೀವಿ ಅಂತ ನಾವು ಆದೇಶ ತರಬೇಕು ಏನಂತ, ಈ ತರ ಯಾರನ್ನ ಪಾಕಿಸ್ತಾನ ಜೈಕರ ಕೂತ್ರೆ ಅಂತವ್ರನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ಕೊಡಿ, ಅವ್ರಿಗೆ ನೀವು ಶಿಕ್ಷೆ ಕೊಡೋದಿಲ್ಲ, ನಾವೇ ಗುಂಡಕ್ಕೆ ಸಾಯಿಸ್ತೀವಿ ಅಂತ ನಾವು ಆದೇಶ ತರಬೇಕು. ಸುವ್ಯವಸ್ಥೆಯನ್ನ ಕಾಪಾಡುವ ಜವಾಬ್ದಾರಿ ಇರೋದು ರಾಜ್ಯ ಸರ್ಕಾರದ ಕೈಯಲ್ಲಿ. ಚುನಾವಣೆ ಮತದಾನ ಮಾಡಿ ಪ್ರಜ್ವಲ್ ವಿದೇಶಕ್ಕೆ ಹೋಗ್ತಾರೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಿರಲಿಲ್ವಾ? ಬೇಕಂತಲೇ ದೇವೇಗೌಡರಿಗೆ ಅಪಮಾನ ಮಾಡಬೇಕು ಅಂತ ಈ ರೀತಿಯಾಗಿ ಸ್ಕೀಮ್ ಮಾಡಲಾಗಿದೆ. ಸಿಎಂ ಮೊಬೈಲ್ ಟ್ರ್ಯಾಕ್ ಮಾಡಿದ್ರೆ ಎಲ್ಲವೂ ಗೊತ್ತಾಗತ್ತೆ ಅಂತ ಬೀದರ್ನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನಡುವಿನ ಮಾತಿನ ಸಮರದ ಡೀಟೇಲ್ಸ್ ನಿಮ್ಮ ಮುಂದೆ. ದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗಕ್ಕಾಗತ್ತಾ? ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯ ಸರ್ಕಾರ ಇದೆಯಲ್ಲಿ ಕದ್ದು ಹೋಗ್ಬೇಕಾದ್ರೆ, ಯಾರಾದ್ರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ, ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು, ವೀಸಾ ಎಲ್ಲ ಚೆಕ್ ಆಗಬೇಕು, ಯಾವ ದೇಶಕ್ಕೆ ಹೋಗ್ತಾರೆ ಅಂತ ಗೊತ್ತಾಗಬೇಕು, ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಾಗಬೇಕು. ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ? ಇವ್ರಿಗೆ ಗೊತ್ತಿಲ್ಲ ಬರಕ್ಕಾಗ್ತದೇನ್ರಿ? ರಕ್ಷಣೆ ಮಾಡ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ. ದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗಕ್ಕಾಗತ್ತಾ? ರಾಜ್ಯ ಸರ್ಕಾರ ಇದೆಯಲ್ಲಿ ಕದ್ದು ಹೋಗ್ಬೇಕಾದ್ರೆ, ಯಾರಾದ್ರೂ ಹೋಗ್ಬೇಕಾದ್ರೆ ಈ ಎಲ್ಲ ಎಪಿಸೋಡನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನೇ ಈ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿದೇಶಕ್ಕೆ ಕಳಿಸಿದ್ದು ಅಂತ ಅನಿಸ್ತು. ರಾಜ್ಯದ ಜನತೆಗೆ ಎಲ್ಲ ಗೊತ್ತಿದೆ, ಕಾನೂನು ಸುವ್ಯವಸ್ಥೆ ಇರೋದು, ಪೊಲೀಸ್ ಇರೋದು, ಇಂಟೆಲಿಜೆನ್ಸಿ ಇರೋದು ಎಲ್ಲನೂ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲೇ. ಈಗ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಹಾಸನ ಓಟ್ ಹಾಕಿದ್ಮೇಲೆ ಎಲ್ಲಿಗೆ ಹೋಗ್ಬೇಕಾಯ್ತು? ಏರ್ಪೋರ್ಟ್ಗೆ ಹೆಂಗೆ ಹೋದ? ಸುಮಾರು 300 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾರಲ್ಲ, 300 ಕಿಲೋಮೀಟರ್ ಹೋಗಿ ಬಿಟ್ಟವ್ರು ಯಾರು? ನನಗನ್ಸುತ್ತೆ ಇದು ಚುನಾವಣಾ ವಿಚಾರವಾಗಿ ಮಾಡಬೇಕು ಅಂತೇಳಿ ಒಂದು ರೀತಿ ದೇವೇಗೌಡರಿಗೆ ಅವಮಾನ ಮಾಡಬೇಕು ಅಂತ ಮಾಡಿರೋವಂಥ ಸ್ಕೀಮು.